ಸಿ ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ. ಒಂದ್ ಪತ್ರಿಕೆಯಲ್ಲಿ 13 ಜನ ಅಂತ ಬರ್ತದೆ, ಒಂದ್ ಪತ್ರಿಕೆಯಲ್ಲಿ 8 ಜನ ಅಂತ ಬರ್ತದೆ. ಎಷ್ಟೇ ಜನ ಸತ್ತಿರ್ಲಿ, ಅದು ಜನರು ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ, ಕಾರ್ ಬ್ಲಾಸ್ಟ್ ಕೆಂಪುಕೋಟೆ ಹತ್ರನೇ ಆಗಿದೆ. ಅದು ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು, ಅದಕ್ಕೆ ನೋಡ್ಬೇಕು. ನಾನು ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಿ ಸತ್ಯಾಂಶ ಹೊರಬರ್ಬೇಕು. ಇಲ್ಲ, ನಾನು ಇನ್ನೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು. ಮಾಹಿತಿ ಎಲ್ಲ ಕೆಂಪುಕೋಟೆ ಹತ್ರ ಮತ್ತೆ ಉಪರಾಷ್ಟ್ರಪತಿಗಳ ಮನೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಆಗಿರುವಂತಹ ಘಟನೆ. ಹೌದಪ್ಪ, ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ. ಭದ್ರತಾ ಫೇಲ್ಯೂರಿಂದ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು. ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕು. ಬಿಹಾರದ ಚುನಾವಣೆ ಇದೆ ಸರ್, ಅದರ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಇವತ್ತು ಚುನಾವಣೆ ನಡೀತಾ ಇದೆಯಲ್ಲ, ಅದೇ ಅದರ ಮೇಲೆ ಪರಿಣಾಮ ಬೀರುತ್ತಾ ಇಂಥ ಘಟನೆಗಳು ಅಂತ. ಹಿಂದಿನ ಇದರಲ್ಲಿ ಈ ತರ ಪರಿಣಾಮ ಬೀರಿತ್ತು ಅಂತ ಘಟನೆಗಳು ಬೀರೋ ಸಾಧ್ಯತೆ ಇದೆ. ಪಾಸಿಟಿವ್ ಅಲ್ಲಿ ನೆಗೆಟಿವ್, ಅದು ಬಿಜೆಪಿ ಫೇವರ್ ಬೀರೋ ಸಾಧ್ಯತೆ, ಕಾಂಗ್ರೆಸ್ ಫೇವರ್ ಬೀರೋ ಸಾಧ್ಯತೆ. ಬಿಜೆಪಿ ವಿರುದ್ಧ ಇದು ಮೊದಲಿಂದ ಜನಸಂಘದಿಂದ, RSS ನವರಿಂದ ಮೊದಲಿಂದ ಹೇಳ್ತಾ ಇದ್ದಾರೆ, ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ. ಇಟ್ ಇಸ್ ನಾಟ್ ಪಾಸಿಬಲ್. ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವ ದೇಶ. ಇಲ್ಲಿ ಎಲ್ಲ ಧರ್ಮಗಳಿದಾವೆ, ಜಾತಿಯವರಿದ್ದಾರೆ, ಎಲ್ಲ ಸಂಸ್ಕೃತಿಗಳಿದಾವೆ, ಎಲ್ಲ ಭಾಷೆಗಳಿದಾವೆ.